ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತದ ಪ್ರಸಿದ್ಧ ಕಂಪನಿ ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ರಿಕ್ವೈರ್ಮೆಂಟು 2026ರಲ್ಲಿ ಇಲ್ಲಿ ಉದ್ಯೋಗಾವಕಾಶ ಬಂದಿದೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಮೇಲ್ ಮತ್ತು ಫೀಮೇಲು ಇಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸಂಬಳ 20,000ದಿಂದ 65,000ಕ್ಕೂ ಹೆಚ್ಚು ಸ್ಯಾಲರಿ ಸಿಗುವಂಥ ಪ್ಯಾಕೇಜ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಭಾರತದವರು ಯಾರು ಕೂಡ ಮಿಸ್ ಮಾಡದೆ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಕರ್ನಾಟಕದವರಂತೂ ಮಿಸ್ ಮಾಡಲೇಬಿಡಿ. ಓಕೆ, ಸರಿ. ಇದು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ರಿಕ್ವೈರ್ಮೆಂಟು 2026ರಲ್ಲಿ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಇಲ್ಲಿ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಭಾರತದ ಯಾವುದೇ ರಾಜ್ಯದಿಂದ ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಈ ನೇಮಕಾತಿಯಲ್ಲಿ 10ನೇ ತರಗತಿ, 12ನೇ ತರಗತಿ ಹಾಗೂ ಪದವಿ ಪೂರೈಸಿದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಲಾಗಿದ್ದು, ಹಾಗಾಗಿ ಅನುಭವ ಹೊಂದಿರುವ ಮತ್ತು ಅನುಭವ ಹೊಂದಿರದ ಇಬ್ಬರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಉತ್ತಮ ರೀತಿಯ ಸಂಬಳ ಮತ್ತು ಸುಲಭ ಆಯ್ಕೆ ಪ್ರಕ್ರಿಯೆ ಹಾಗೂ ವಿವಿಧ ಹುದ್ದೆಗಳಿರುವುದರಿಂದ ಇದು ಉದ್ಯೋಗಾಂಶಿಗಳಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಸಂಸ್ಥೆಯ ಹೆಸರು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರು. ನೀವು ಕೇಳಿರುವಂಥ ಹೆಸರೇ. ಇಲ್ಲಿ ಉದ್ಯೋಗಗಳು ನೋಡಿ, ಏರಿಯಾ ಸೇಲ್ಸ್ ಆಫೀಸರ್ ಬೇಕಂತೆ, ಝೋನಲ್ ಸೇಲ್ಸ್ ಮ್ಯಾನೇಜರ್ ಬೇಕಂತೆ, ಮ್ಯಾನೇಜರ್ ಬೇಕಂತೆ, ಅಕೌಂಟೆಂಟ್ ಬೇಕಂತೆ, ಟೆಕ್ನಿಷಿಯನ್ ಬೇಕು, ಆಪರೇಷನ್ ಇಂಜಿನಿಯರ್ ಬೇಕು, ಕ್ರೇನ್ ಆಪರೇಟರ್ ಬೇಕು, ಸರ್ವೆ ಆಫೀಸರ್ ಬೇಕು, ಫೈನಾನ್ಸಿಯಲ್ ಕಂಟ್ರೋಲರ್ ಬೇಕು, ಲೋಕೋ ಆಪರೇಟರ್ ಬೇಕು ಹಾಗೂ ಇತರ ಹುದ್ದೆಗಳು ಕೂಡ ಲಭ್ಯವಿದೆ. ಉದ್ಯೋಗ ಸ್ಥಳ ಭಾರತದ ವಿವಿಧ ರಾಜ್ಯಗಳಲ್ಲಿ, ಅಂದರೆ ನಿಮಗೆ ಭಾರತದಲ್ಲಿ ಎಲ್ಲಿ ಬೇಕಾದರೆ ಕೆಲಸ ಆಗ್ಬೋದು, ಹೌದಲ್ಲ. ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಸಂಬಳ 20ರಿಂದ 65,000ಕ್ಕೂ ಹೆಚ್ಚು ಸಂಬಳ. ಅದರ ಜೊತೆಗೆ ನಿಮಗೆ ಇತರ ಭತ್ಯೆಗಳು ಕೂಡ ಲಭ್ಯವಿರುತ್ತದೆ, ಹೌದಲ್ವಾ. ವಿದ್ಯಾರ್ಹತೆ ನಿಮಗೆ ಕೇಳಿದರೆ 10ನೇ ತರಗತಿಯಿಂದ ಶುರುವಾಗಿದೆ. 10, 12, ITI, ಡಿಪ್ಲೊಮಾ ಯಾವುದೇ ಪದವಿಯಾದವರು ಮತ್ತು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕು. ಅಂದರೆ 10ನೇ ತರಗತಿ ಪಾಸಾಗಿರಬೇಕು. ಓಕೆ, ಮಿನಿಮಮ್ ಆಗಿ. ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 18 ಕೊಟ್ಟಿದ್ದಾರೆ, ಗರಿಷ್ಠ ವಯಸ್ಸಿಗೆ ಮಿತಿ ಕೊಟ್ಟಿಲ್ಲ. ಅನುಭವ ಮತ್ತು ಹುದ್ದೆಯ ಆಧಾರದ ಮೇಲೆಗೆ ನಿಮಗೆ ಅವಕಾಶ ನೀಡಲಾಗುತ್ತೆ. ನಿಮ್ಮ ಕೆಲಸದ ಮೇಲೆ ನಿಗದಿಯಾಗುತ್ತೆ, ಹೌದಲ್ವಾ. ಸರಿ. ಅರ್ಜಿ ಶುಲ್ಕ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. SC ಆಗಲಿ, ST ಆಗಲಿ, ಜನರಲ್ ಆಗಲಿ, OBC ಆಗಲಿ ಯಾರೂ ಕೂಡ ಇಲ್ಲಿ ಹಣವನ್ನು ಪಾವತಿಸುವಂಥ ಅಗತ್ಯ ಇಲ್ಲ. ಆಯ್ಕೆ ಪ್ರಕ್ರಿಯೆ ಇದೆಲ್ಲ, ಇದು ಡೈರೆಕ್ಟ್ ಸೆಲೆಕ್ಷನು, ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ 3 ಸ್ಟೆಪ್ ಇರೋದು. ಕೆಲವು ಹುದ್ದೆಗಳಿಗೆ ಅನುಭವ ಮತ್ತು ಕೌಶಲ್ಯ ಪರಿಶೀಲನೆ ಇರುತ್ತದೆ. ಅಂದರೆ ಕೆಲವೊಂದು ಹೈ ಲೆವೆಲು ಇದಿರುತ್ತಲ್ಲ, ಅದಕ್ಕೆ ದಾಖಲೆಗಳು ನಿಮ್ಮಲ್ಲಿ ಇರಬೇಕಾದಂಥದ್ದು ರಿಸ್ಯೂಮ್ ಇರಬೇಕು, ಅಂದರೆ CV ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಮತ್ತು ನಿಮ್ಮ ಸಿಗ್ನೇಚರು, ಆಧಾರ್ ಕಾರ್ಡು, ಶಿಕ್ಷಣ ಪ್ರಮಾಣ ಪತ್ರಗಳು ಮತ್ತು ಕಾಸ್ಟ್ ಸರ್ಟಿಫಿಕೇಟು. ಅದು ಒಂದು ವೇಳೆ ಅಗತ್ಯ ಇದ್ದರೆ, ಅಗತ್ಯ ಇಲ್ಲ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಅಲ್ವಾ. ಮತ್ತು ಏಜ್ ಪ್ರೂಫ್ ಕೂಡ ಕೊಡಬೇಕಾಗುತ್ತೆ. ನಿಮ್ಮ ವೋಟರ್ ID, ಪಾನ್ ಕಾರ್ಡು, ಆಧಾರ್ ಕಾರ್ಡು ಯಾವುದಾದ್ರೂ ಒಂದು. ಅರ್ಜಿ ಸಲ್ಲಿಸುವ ವಿಧಾನ, ಅಧಿಕೃತ ವೆಬ್ಸೈಟನ್ನು ಭೇಟಿ ನೀಡಬೇಕು. ಅಲ್ಲಿ ಕರಿಯರ್ ವಿಭಾಗವನ್ನು ತೆರಿಬೇಕು. ನಿಮ್ಮ ಇಷ್ಟದ ಹುದ್ದೆಯನ್ನು ಆಯ್ಕೆ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವೆಲ್ಲ ಹುದ್ದೆ ಖಾಲಿ ಇದೆ ಅಂತ. ಮತ್ತು ಆನ್ಲೈನ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಶಿಕ್ಷಣ ವಿವರವನ್ನು ನಮೂದಿಸಬೇಕು ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಸಬ್ಮಿಟನ್ನು ಮಾಡಬೇಕು. ಪ್ರಮುಖ ದಿನಾಂಕ ಈಗಾಗಲೇ ಆರಂಭವಾಗಿದೆ, ಕೊನೆಯ ದಿನಾಂಕವನ್ನು ಕೊಟ್ಟಿಲ್ಲ. ಅರ್ಜಿ ಕಂಪ್ಲೀಟ್ ಆದರೆ, ಅಂದರೆ ಅರ್ಜಿ ಸಲ್ಲಿಸಿದ ಸಂಖ್ಯೆ ಅಧಿಕವಾದರೆ ಇದೆಯಲ್ಲ, ತಕ್ಷಣವೇ ಅದನ್ನು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಕೊನೆ ದಿನಾಂಕ ಕೊಟ್ಟಿಲ್ಲ, ಕೊನೆ ದಿನಾಂಕವರೆಗೆ ಕಾಯಬೇಡಿ, ಹೌದಲ್ಲ. ಲಿಂಕ್ ಕೊಟ್ಟಿದ್ದಾರೆ, ಲಿಂಕ್ ಕ್ಲಿಕ್ ಮಾಡೋದಾದರೆ ನಿಮಗೆ ಉಂಟಲ್ಲ, ಇದು ಕಮೆಂಟಲ್ಲಿ ಬಂದು ಲಿಂಕನ್ನು ಕ್ಲಿಕ್ ಮಾಡಿ, ಇದು ಟೈಪ್ ಮಾಡಿ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇಲ್ಲಾಂದರೆ ರಿಜಿಸ್ಟ್ರೇಷನಲ್ಲಿ ಕೂಡ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಇದೆಯಲ್ಲ, ಅದರಲ್ಲೂ ಕೂಡ ಬಂದರೆ ನೀವು ಅಲ್ಲಿಂದ ನೇರವಾಗಿ ಅಪ್ಲೈ ಮಾಡ್ಕೋಬೋದು. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ದಾರೆ ಫ್ರಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಫ್ರೆಂಡ್ಸ್, ಹಾಗೆ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಎಲ್ಲ ವೀಡಿಯೋದಲ್ಲಿ ಎಲ್ಲ ಪೋಸ್ಟ್ಗಳಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಖಾಸಗಿ ಹುದ್ದೆಗಳಲ್ಲಿ, ಹೌದಲ್ವಾ. ಮತ್ತು ನಿಮಗೆ ಈ ಥರ ಹೈ ಲೆವೆಲ್ ಹುದ್ದೆಗಳು, ಈ ಥರದ್ದು ಈಗ ಇವತ್ತಿನ ವಿಡಿಯೋ ಇದೆಯಲ್ಲ, ಈ ಥರದ್ದು ಮತ್ತು ಸರ್ಕಾರಿ ಹುದ್ದೆಗಳು, ಇದಕ್ಕೆ ಸರ್ಕಾರದ ಅಧಿಕೃತ ನೋಟಿಫಿಕೇಷನ್ ಇರುತ್ತೆ. ಆ ನೋಟಿಫಿಕೇಷನನ್ನು ನೋಡಿಕೊಂಡು ನೀವು ಕಂಪ್ಲೀಟಾಗಿ ಮಾಹಿತಿನ ಪಡೆದುಕೋಬಹುದು. ನಿಮಗೆ ನೋಟಿಫಿಕೇಷನ್ ಅಗತ್ಯವಿದ್ದರೆ ನಮ್ಮ ಟೆಲಿಗ್ರಾಮ್ಗೆ ಬಂದರೆ ನಿಮಗೆ ಅಲ್ಲಿಂದ ನಾನು ಇದು ಮಾಡ್ತೀನಿ, ನಿಮಗೆ ನೋಟಿಫಿಕೇಷನ್ನ ಕೊಡ್ಬೋದು, ಹೌದಲ್ವಾ. ಸರಿ. ಹಾಗೆ ಇಷ್ಟ ಇದ್ದರೆ ಮಾತ್ರ ಕೆಲಸಕ್ಕೆ ಅಪ್ಲೈ ಮಾಡಿ. ನೀವು ಕ್ವಾಲಿಫೈ ಆಗಿದ್ದರೆ ಅಪ್ಲೈ
ಅಪ್ಲೈ ಮಾಡಿ. ಸುಮ್ಮನೆ ಬಂದು ನೀವು ಉಂಟಲ್ಲ ನಿಮಗೆ ಇಷ್ಟ ಇಲ್ಲದ ಉದ್ಯೋಗವನ್ನು ವೀಡಿಯೋನ ನೋಡಿ ಸ್ವಲ್ಪ ನೋಡಿ ಹೋಗ್ತೀರಾ, ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ವೀಡಿಯೋನ ನೋಡೋದಾದರೆ ಕಂಪ್ಲೀಟಾಗಿ ನೋಡಿ, ಏಕೆಂದರೆ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ಅಲ್ವ ನಿಮಗೆ ಅಲ್ಲಿ ಸರಿಯಾದ ಮಾಹಿತಿ ದೊರೆಯೋದು. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಹಾಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ, ಏಕೆಂದರೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಅವರು ಕೂಡ ಟ್ರೈ ಮಾಡ್ತಾ ಇರ್ತಾರಲ್ವ, ಅವರಿಗೂ ನೀವು ಸಹಾಯ ಮಾಡಿ ಕೊಡಬಹುದು, ಹೌದಲ್ವಾ? ಓಕೆ ಫ್ರೆಂಡ್ಸ್.